Well, Mr. Lokesh. Super, Mr. Lokesh. Audience. Nice pollution. ಸೂಪರ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ರ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಜಾಕೀಸ್. ಧಿಕ್ಕಾರ ಧಿಕ್ಕಾರ ಸುಜನ್ಗೆ ಧಿಕ್ಕಾರ 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 ಸುಜನ್ಗೆ ಧಿಕ್ಕಾರ ಕಾರ ಕಾರ ಬೇಕು ಕಾರ ಕಾರ ಧಿಕ್ಕಾರ. ಹೇಯ್ ಅಲ್ಲಪ್ಪ ನನ್ನ ಮೇಲೆ ಧಿಕ್ಕಾರನ ಡೌನ್ ಡೌನ್ ನೀವು ಡೌನ್ ಡೌನ್ ಅಂತ ಇರೋದು ನನಗೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬನ್ನಿ ಇಲ್ಲಿ. ಆಯ್ತು ಆಯ್ತು ಅಲ್ಲಿಗೆ ಬರ್ತೀವಿ. ಸುಜನ್ಗೆ ಧಿಕ್ಕಾರ. ಅದು ಬರಲ್ಲ ನನ್ಗೆ ಬೇಕಾ ನೀನು ಹೇಳಿ. ಬೇಡ ಬೇಡ ಅವನ್ ಬೇರೆ ಪದ ಸೇರಿಸ್ತಾನೆ. ಧಿಕ್ಕಾರ ಬೇಡ ಅವನಷ್ಟಕ್ಕೆ ಹೇಳಿ. ಶಾಂತಿ ಬೇಕು. ನನ್ಗೂ ಶಾಂತಿ ಬೇಕು. ಯಾವ ಶಾಂತಿಯನ್ನು ಹೇಳ್ತಾ ಇರೋದು? ಅದೇ ಕಬ್ಬಿನ ಗದ್ದೆ ಶಾಂತಿ ನನಗೂ ಬೇಕು. ಅಪ್ಪ ನಾನು ಹೇಳಿದ್ದು ಆ ಶಾಂತಿ ಅಲ್ಲ, ಪೀಸು ಪೀಸು. ಅವರು ಅದನ್ನೇ ಕೇಳ್ತಾ ಇರೋದು. ಸುಮ್ಮನೆ ನಿಂತ್ಕೊಳ್ಳ. ಧಿಕ್ಕಾರ ಯಾಕೆ ಕೂಗ್ತಾ ಇದೀರಾ? ನಾನು ಹೇಳ್ತೀನಿ ಹೇಳಿ ಅಂದ್ರೆ ಒಂದ್ ನಿಮಿಷ ಬನ್ನಿ ಕೂತ್ಕೊಳ್ಳಿ. ಎಲ್ಲ ನನ್ನ ಮೆಚ್ಚಿನ ಹೋರಾಟಗಾರರೇ ಎಲ್ಲ ಕೂತ್ಕೊಳ್ಳಿ. ಸುಜನ್ಗೆ ಧಿಕ್ಕಾರ. ನ್ಯಾಯ ಬೇಕೇ ಬೇಕು. ಎರಡು ನೀವೇ ಹೇಳ್ಬಿಟ್ರೆ ಉದ್ದೇಶ ಆಗ್ಲೇ ಬ್ರೆಡ್ ಕಿತ್ಕೊಂಬಂದಿದ್ದಲ್ಲ ಕೊಡೋದು. ಪ್ರತಿಭಟನೆಗೆ ಸಪೋರ್ಟ್ ಮಾಡ್ರು. ಆ ಕಡಲೆಪುರಿ ತಗೊಂಬಂದಿದ್ವಲ್ಲ ಕೊಡ. ಇದು ಎಲ್ಲಿಟ್ಕೊಂಡಿದ್ದಪ್ಪ? ಕೊಡ ಹೇಳ್ತೀನಿ. ಕೂಡ ಅಪ್ಪ ಆವಾಗ್ಲಿಂದ ನೋಡ್ತಾ ಇದೀನಿ. ಏನ್ರೋ ನಿಮ್ದು ಹುಚ್ಚಾಟ? ಇದು ಕಡ್ಲೆಪುರಿ, ಇದು ಬನ್ನು. ಗೊತ್ತು ನಿಮ್ ಮಾವ ಬಾಟ ಶುರು ಮಾಡ್ತಾನಲ್ಲ, ಅದಕ್ಕೆ ಟೈಮ್ ಪಾಸ್ ಇರ್ಲಿ ಅಂತಂದು. ಕರ್ಮಾಗುರು ಇವ್ರದು. ರೇ ಮಾವ ನೀವೇನ್ರಿ ಇವ್ರ ಜೊತೆ ಸೇರ್ಕೊಂಡು ಧಿಕ್ಕಾರ ಧಿಕ್ಕಾರ ಕೂಗ್ತಾ ಇದ್ರಿ? ಏನ್ರಿ ಆಗಿದೆ ನಿಮ್ಗೆಲ್ಲ? ಏನಾಗಿದೆ ಅಂತ ನೋಡಿದ್ರೆ ಗೊತ್ತಾಗಲ್ವಾ? ಟೈಟ್ ಆಗೈತೆ. ಸುಮ್ಮನಿರ್ರೆ ಸ್ವಲ್ಪ. ನಿಮ್ಮಿಂದ ಅಳಿ ಅಂದ್ರೆ ನಮ್ಗೆ ದೊಡ್ಡ ಅಪರಾಧವಾಗಿದೆ, ನನಗೆ ಅನ್ಯಾಯವಾಗಿದೆ. ಏನು ಅಳಿ ಅಂದ್ರೆ ನಿಮಗೆ ಒಂದು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ದಯವಿಟ್ಟು ನೀವು ಉತ್ತರ ಕೊಡ್ಬೇಕು. ನಾನು ಮತ್ತು ನನ್ನ ಮಗ ಅಷ್ಟೊಂದು ಕಿತ್ತೋದವ್ರ? ಇದ್ರಲ್ಲಿ ಕೇಳೋಂತ ಪ್ರಶ್ನೆ ಏನಿದೆ ಗೊತ್ತಿರತ್ತಾನೆ? ಏನ ಇವ್ನಿಗೆ ಏನು ಸನ್ಮಾನ ಕೊಟ್ಟು ನಂಗೆ ನೀನು ಅವ್ರ ಮಗ ಅಲ್ವೇಣ ಕಿತ್ತದಂತಾನೆ ನೀನು. ನೋಡಿ ಅಳಿ ಅಂದ್ರೆ ನಾನು ಮತ್ತು ನನ್ನ ಮಗ ಮುದ್ದೇಶ ಇಲ್ಲದೆ ಇರುವಾಗ ಮಜಾ ಟಾಕೀಸಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಹೇಗೆ ಕರೆಸಿದ್ರಿ ಅಂತ ನನ್ನ ಪ್ರಶ್ನೆ. ಅಳಿಯನಾಗಿ ಮಾವನಿಗೆ ಭಾವಮೈದನಿಗೆ ಮಾಡುವ ಅನ್ಯಾಯ ಅಲ್ವಾ ಇದು? ಇದಕ್ಕೆ ಹೋರಾಟ ಮಾಡ್ತಾ ಇದೀರಾ ನೀವು? ಸರಿ ಒಪ್ಕೋಬೇಕಾದ್ದೆ. ನೀವಿರ್ಲಿಲ್ಲ ನಾವು ಆ ಸ್ಪೆಷಲ್ ಎಪಿಸೋಡ್ ಮಾಡಿದ್ವಿ. ಕುರಿ ಮುತ್ತು ನೀವು ಆ ಎಪಿಸೋಡ್ ಅಲ್ಲಿ ಇದ್ರಿ ತಾನೆ? ನಾನು ತುರಿ ಇದ್ವಲ್ಲ. ಮತ್ತೆ ನೀವ್ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ? ಯಾಕೆ ಏನ್ ತುರಿ ಇವನು ಹಿಂಗೆ ಕೇಳ್ತಾನೆ ನನ್ಗೆ? ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ? ನಾನೇ ಹೇಳ್ತೀನಿ ಬಿಡು. ಹೇಳು. ಅವನು ಬರ್ತಡೇ ಫಂಕ್ಷನ್ ಸೆಲೆಬ್ರೇಟ್ ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟು ನಮ್ಮನ್ನು ಕರೀಲಿಲ್ಲ. ಇದು ಯಾವ ನ್ಯಾಯ? ಅದಕ್ಕೆ ನಾವು ಖಾರ ಖಾರ ಕೂಗ್ತಿರೋದ್ ನಾವು. ಮಾವ ನೋಡಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೋಡಿ ಅಪ್ಪು ಅವ್ರು ಬಂದಾಗ ನೀವು ಅದೆಲ್ಲಿ ಕುಡ್ಕೊಂಡು ಬಿದ್ದಿದ್ರೋ ಗೊತ್ತಿಲ್ಲ. ಇವನು ಮುಖೇಶ ಕಬ್ಬನ್ ಗದ್ದೆಯಲ್ಲಿ ಹೋಗಿ ಲೇಟ್ ಮಾಡ್ಕೊಂಡ್ ಬಂದ. ಅಲ್ಲ ಅಪ್ಪು ಅವ್ರು ಬಂದು ನಮ್ಮ 250th ಎಪಿಸೋಡ್ ಗೆಸ್ಟ್ ಆಗಿ ಬಂದಿದ್ರಲ್ಲ, ಸೊ ಹಾಗಾಗಿ ನಾವು ಎಪಿಸೋಡ್ ಮಾಡೋ ಖುಷಿಲಿ ನಿಮ್ಮಿಬ್ಬರನ್ನ ಮರ್ತು ಬಿಟ್ವಿ. ಐ ಆಮ್ ಸಾರಿ. ನೀನು ಹುಟ್ಟಿದ ದಿನ ದೊಡ್ಡ ಪೋಸ್ಟ್ ಹೊಡಿಸ್ಬಿಟ್ಟು ನಿನ್ ಕೈ ಮುಕ್ಕೊಂಡು ನಿಂತಿರೋ ಫೋಟೋ ಹೊಡಿಸ್ಬಿಟ್ಟು ರೋಡ್ಗೆಲ್ಲ ಅಣ್ಸಮ್ ಅನ್ಕೊಂಡಿತ್ತು. ಬಡವರ ರಿಲೇಟಿವ್, ಬಡವರ ಬಂಧುಗೆ ಅವನ್ ಇಂಗ್ಲಿಷ್ ಅಲ್ಲಿ ಬಡವರ ರಿಲೇಟಿವ್, ಸಮಾಜದ ಲೀಡರ್, ಆಲ್ರೆಡಿ ಲ್ಯಾಡರ್ ಸುಜನ್ ಲೋಕೇಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಗುಂಡು ಮಾವ, ರಾಣಿ, ಮುದ್ದೇಶ, ವರಲಕ್ಷ್ಮಿ, ಕುರಿ ಮತ್ತು
ಇತರಾರು ಮುತ್ತು. ಏಯ್ ನನ್ನ ಸೆಲೆಬ್ರೇಷನ್ ಹೆಂಗಿರ್ತಿತ್ತು ಗೊತ್ತಾ? ನೀ ಏನಪ್ಪ ಮಾಡ್ತಿದ್ದೆ ಸೆಲೆಬ್ರೇಷನ್ಗೆ? ನನ್ನ ತೂಜಾ ಬಾರ್ ಕೆಳಗಡೆ ನಿನ್ನ ತೋಟ ಇಟ್ಬಿಟ್ಟು ಹಾ. ಹಾರ ಹಾಕ್ಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ಯಾ ನನ್ ತಿಥಿ ಮಾಡ್ತಿದ್ಯಾ? ನಾನು ತೋಟ ಇಟ್ಟು ಹಾರನ ತೂಜಾ ಬಾರ್ ಬೋರ್ಡ್ಗೆ ಹಾಕ್ತಿದ್ದೆ ನಾನು. ಓ ಹಂಗೆ ಸರಿ ಊಟ ಇಟ್ಟು ಬಂದವ್ರಿಗೆಲ್ಲ ನಾನೇ ಫುಲ್ ಬಾಟ್ಲಿ ವಿಸ್ಕಿ ಇಟ್ಕೊಂಡು ಒಂದೊಂದು ಸ್ಪೂನ್ ಈಗ ಹಾಕೊಂಡು ಬಂದ್ಬಿಡ್ತಿದ್ದೆ, ಹೋಗ್ರಪ್ಪ ತಗೊಂಡೋಗಿ ಅಂತ. ಆದ್ರೆ ನೀನು ನಿನ್ನ ಬರ್ತಡೇ ನಮ್ಗೆ ಹೇಳ್ದೇನೆ ಸೆಲೆಬ್ರೇಟ್ ಮಾಡ್ಕೊಂಡ್ಬಿಟ್ಟಲ್ಲ, ನಮ್ಗೆಲ್ಲ ಮೋಸ ಮಾಡ್ಬಿಟ್ಟೆ ನೀನು. ಅದಕ್ಕೆ ನಾವು ಉಗ್ರವಾದ ಹೋರಾಟ ಮಾಡ್ತಾ ಇದೀವಿ. ನಾವು ಅದಕ್ಕೆ ಈಗಿನಿಂದಾನೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ. ಎತ್ತಳ್ರ ಮೇಲೆ ಎತ್ತಳ್ರ ಬರ್ರಲ್ಲಿ. ಬಂದೆ. ಅಪ್ಪ ಈ ಹುಟ್ಟು ಹಬ್ಬ ಅನ್ನೋದು ಒಂದು ವಿಚಿತ್ರವಾದಂತ ಒಂದು ಕಾನ್ಸೆಪ್ಟ್. ಅದು ಪ್ರತಿ ವರ್ಷನೂ ನಾವು ಇನ್ನೂ ಇದೀವಿ ಅನ್ನೋದನ್ನ ನಮಗೆ ಜ್ಞಾಪಿಸ್ತಾ ಇರುತ್ತೆ. 100%. ಯಾರಾದ್ರೂ ಇದೆಯಾ ಅಂತ ಕೇಳಿದಾಗ ಮುಂದಿನ ಪ್ರಶ್ನೆ ಏನ್ ಮಾಡ್ತಿದ್ಯಾ ಅಂತ ಬರುತ್ತೆ. ಆಗ ನಾವೇನಾದ್ರೂ ಮಾಡಿದ್ರೆ ಮುಂದೇನ್ ಮಾಡ್ತೀಯ ಅನ್ನೋ ಇನ್ನೊಂದು ಪ್ರಶ್ನೆನೂ ಬರುತ್ತೆ. ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡ್ತಾ ಹೋಗುತ್ತೆ. ಇಂಥ ಟೈಮಲ್ಲಿ ನಾವು ನಮ್ಮ ಲೈಫಲ್ಲಿ ಯಾವತ್ತೂ ಮರೆಯೋಕಾಗ್ದಿರೋಂತ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಅಥವಾ ಯಾವ್ದೋ ಮೆಮೊರಬಲ್ ಕೆಲಸನ ನಾವು ಮಾಡ್ಬೇಕು. ಆ ನೆನಪುಗಳನ್ನ ಕಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅಳಿ ಅಂದ್ರೆ ನೀವು ಹುಟ್ಟುಹಬ್ಬ ದಿವಸ ಏನು ಒಳ್ಳೆ ಕೆಲಸ ಮಾಡ್ಬೇಕಂತ ನಮ್ ಜನತೆಗೆ ತಿಳಿಸಿ ನೋಡೋಣ. ನೀವೇನು ಮಾಡಬೇಡಿ, ನೀವು 4 ಜನ ದಯವಿಟ್ಟು ಸೈಲೆಂಟ್ ಆಗಿ ಇಲ್ಲಿ ಕೂತ್ಕೊಳ್ಳಿ. ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ಬಹಳ ಸ್ಪೆಷಲ್ ಆದಂತ ಒಂದು ಎಪಿಸೋಡ್ ಅನ್ನ ನಾವು ಮಾಡೋಣ. ಇಲ್ಲಿಗೆ ಬಹಳ ಸ್ಪೆಷಲ್ ಆಗಿರೋ ಗೆಸ್ಟ್ ಗಳನ್ನ ಕರೆಸ್ತೀನಿ. ಅವ್ರು ಬರ್ತಾರೆ, ಅವ್ರು ಮಾಡಿರೋ ಸಾಧನೆ ಬಗ್ಗೆ ಮಾತಾಡ್ತೀವಿ. ಅದನ್ನ ನೋಡಿ ನೀವು ಕಲ್ತ್ಕೊಳ್ಳಿ. ನಮ್ಮ ಮಜಾ ಟಾಕೀಸ್ ಅಲ್ಲಿ 250 ಎಪಿಸೋಡ್ಗಳನ್ನ ಮುಗಿಸಿ ಮುನ್ನುಗ್ತಾ ಇದೀವಿ. ಆದ್ರೆ ಇಲ್ಲಿವರೆಗೂ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದ್ರು. ಆದ್ರೆ ಇವತ್ತು ಈ ಒಂದು ಎಪಿಸೋಡ್ ಇರೋದು ತುಂಬಾ ಸ್ಪೆಷಲ್. ಯಾಕಂದ್ರೆ ಇಲ್ಲಿ ಬರ್ತಾ ಇರುವಂತಹ ಸಾಧಕರು ನಾವು ಅನ್ಕೊಳ್ಳೋದಕ್ಕಿಂತ ಹೆಚ್ಚಿನ ಸಾಧನೆಯನ್ನ ಮಾಡಿದ್ದಾರೆ. ಮೊದಲನೇದಾಗಿ ಯಾರು ಬರ್ತಾ ಇದಾರೆ ಅಂತ ಅವ್ರಿಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀನಿ. ನೋಟಕ್ಕೆ ಎತ್ತರ ಇಲ್ಲ ಅಂದ್ರೂ ಇವರ ಪ್ರತಿಭೆನಲ್ಲಿ ಇವ್ರಿಗಿಂತ ಎತ್ತರ ಯಾವುದೂ ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಆ ಪ್ರತಿಭೆನ ತೋರಿಸೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಹಲವಾರು ಬಾರಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿ ತಮ್ಮ ಎತ್ತರ ಎಷ್ಟು ಅನ್ನೋದನ್ನ ಎಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆಯಿಂದ ಪ್ಲೀಸ್ ವೆಲ್ಕಮ್ ಪ್ಲೇಯರ್ಸ್ ಆಫ್ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ. Maja, 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 please. Maja, 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 maja. Sridhar showpiece, Pasar crazies. Medalku maja, medalku maja, medalku maja. Ukadike maja, ella kakku nagiye mattu needu kaasuja. Maja, 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 maja. ತಮ್ಮೆಲ್ಲರಿಗೂ ಸ್ವಾಗತ. ಇವರು ನಮ್ಮ ಭಾರತದ ಪ್ರತಿನಿಧಿಗಳು, ಹಲವಾರು ಮೆಡಲ್ಗಳನ್ನ ಗೆದ್ದಿದ್ದಾರೆ. ತಮ್ಮ ತಮ್ಮ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ರಾಜಣ್ಣ ಅಂತ. ಹಾ. ಸರ್, ನೀವು ಇಲ್ಲಿ ಕರೆಸಿ ಈ ಮಜಾ ಟಾಕೀಸ್ಗೆ ನಮ್ಮನ್ನೆಲ್ಲ ಗುರುತಿಸಿ ಸ್ವಾಗತಿಸಿರೋದಕ್ಕೆ ನನಗೆ 3 ಸಾರಿ ಗೋಲ್ಡ್ ಮೆಡಲ್ ಆಗಿದೆ. ನನ್ನ ಹತ್ರ 60 ಮೆಡಲ್ ಇದೆ. ಅವತ್ತು ಸಂತೋಷ ಆಯಿತು, ಇವತ್ತು ತುಂಬ ಸಂತೋಷ ಆಗ್ತಾ ಇದೆ ಸರ್. ಧನ್ಯವಾದಗಳು ಸರ್ ನಿಮಗೆ. ಸರ್, ನಮ್ಮ ಹೆಸರು ನಾಗೇಶ್ ಅಂತ. ನಾಗೇಶ್, ಕೋಲಾರ ಚಿನ್ನದ ಗಣಿಯಿಂದ ಬಂದಿದ್ವಿ. ಹಾ. ನಾನು ಒಲಿಂಪಿಕ್ ಪ್ಲೇಯರ್. ಆದರೂ ನನಗೆ ಇಲ್ಲಿ ಬಂದು ಮಜಾ ಟಾಕೀಸಲ್ಲಿ ನಿಮ್ಮನ್ನು ನೋಡಿ, ನಮ್ಮೆಲ್ಲ ನಿಮ್ಮ ತಂಡದವನ್ನೆಲ್ಲ ನೋಡಿ ನಮಗೆ ತುಂಬ ಸಂತೋಷ ಆಯ್ತು ಸರ್. ನಮಗೂ ಖುಷಿ ಆಯ್ತು. ನೀವು ಕೋಲಾರದಿಂದ ಚಿನ್ನ ಬಂದಂಗಾಯ್ತು. ಹಲೋ, ಇದು ಸ್ವಲ್ಪ ಒರಿಜಿನಲ್ ಡೂಪ್ಲಿಕೇಟ್ ಹೇಳ್ಬಿಡಿ. ಅದು ಆಮೇಲೆ ಹೇಳ್ತೀವಿ. ನಮ್ಮ ರೇಣುಕುಮಾರ್ ಅಂತ ಅವ್ರು ಮಾತಾಡ್ತಾರೆ. ನಮಸ್ಕಾರ ಸರ್, ನನ್ನ ಹೆಸರು ರೇಣುಕುಮಾರ್. ನಾನು ಲಾಸ್ಟ್ ಡ್ವಾರ್ಫ್ ವರ್ಲ್ಡ್ ಗೇಮ್ಸಲ್ಲಿ ನಾನು ಗೋಲ್ಡ್ ಮೆಡಲಿಸ್ಟು. ನಾನು ಇಲ್ಲಿಗೆ ಬರ್ತೀನಿ ಅಂದಿದ ತಕ್ಷಣ ತುಂಬಾನೇ ಖುಷಿ ಆಯಿತು. ನಮ್ಮ ಮನೇಲಿ ಹೇಳಿದ ತಕ್ಷಣ ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಮಕ್ಕಳು 3 ಜನ ಇದ್ದಾರೆ. 3 ಹಠ ಮಾಡಿ ಇವತ್ತು ಅವ್ರು ಬಂದಿದ್ದಾರೆ. ಅದು ನನಗೆ ಇನ್ನೂ ತುಂಬ ಖುಷಿ ಆಗ್ತಾ ಇದೆ. ಎಲ್ಲಿದ್ದಾರೆ? ಅಲ್ಲಿದ್ದಾರೆ. ಅಮ್ಮ, ನಿಮ್ಮ ಹೆಸರೇನಮ್ಮ? ಸುನೀತಾ ಅಂತ. ಸುನೀತಾ, ಹೌದು ಸರ್. ನೀವು ಕೆಲಸ ಮಾಡ್ತೀರಾ ಇಲ್ಲ ಹೌಸ್ ವೈಫಾ ಏನು? ಇಲ್ಲ ಇಲ್ಲ ಸರ್, ಕೆಲಸ ಮಾಡ್ತೀನಿ ಸರ್. ಏನ್ ಕೆಲಸ ಮಾಡ್ತೀರಾ? ಮನೆ ಕೆಲಸ ಮಾಡ್ತೀನಿ. ವೆರಿ ಗುಡ್. ನಿಮ್ಮ ಮಕ್ಕಳ ಹೆಸರು? ತೃಪ್ತಿ, ಹಾ ಜನನಿ, ಹಾ. ಖುಷಿ. ನಿಮ್ದು ಲವ್ ಸ್ಟೋರಿಯಾ? ಹೌದು ಸರ್. ಲವ್ ಮ್ಯಾರೇಜಾ? ಹೌದು. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. Thank you, ಬಂದು sir. ಬಹಳ ಖುಷಿ ಆಯ್ತು. ಕೂತ್ಕೊಳ್ಳಿ ಮಾ, ಕೂತ್ಕೊಳ್ಳಿ. ಹಾ, ನಮಸ್ಕಾರ ಸರ್. ನಮಸ್ತೆ. ಶಾಂತ್ ಕುಮಾರ್ ಅಂತ ಅರ್ಕೋಡಿಂದ ಬಂದೆ ಸರ್. ವೆರಿ ನೈಸ್ ಸರ್, ಮಜಾ ಟಾಕೀಸ್ ಕರ್ಸಿ ತುಂಬಾ ಧನ್ಯವಾದ ಸರ್. Thank you, ಎಂತ ಕರ್ಸಿರಿ, ಎಂತ ಆರ್ಟಿಸ್ಟ್ ಪುನೀತ್ ರಾಜ್ಕುಮಾರ್ ಎಲ್ಲ ಕರ್ಸಿರಿ. ನಮ್ಮಂತ ಕರ್ಸಿ ತುಂಬಾ ಥ್ಯಾಂಕ್ ಯು ಸರ್. ನೀವು ಮಾಡಿರೋ ಸಾಧನೆ ಏನು ಕಮ್ಮಿ ಅಲ್ಲ ಸರ್. ದೇಶನ ಪ್ರತಿನಿಧಿಸಿದಿರಾ. ಸೊ ನೀವು
ದೊಡ್ಡ ಸಾಧನೆ ಮಾಡಿದೀರಾ. ಸೊ ನೀವು ಬಂದಿರೋದು ನಮಗ್ ಬಹಳ ಖುಷಿ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿ ಸರ್. ನನ್ನ ಹೆಸರು ಎಂ ಪ್ರಕಾಶ್ ಅಂತ. ನಾನು 2 ಒಲಿಂಪಿಕ್ ಅಲ್ಲಿ ಸಿಲ್ವರ್ ಮೆಡಲ್ ಅಥ್ಲೆಟಿಕ್ ಅಲ್ಲಿ ಶಾರ್ಟ್ ಬುಟ್ ನಿಂದ 2 ಸಿಲ್ವರ್ ಮೆಡಲ್ ಗೆದ್ದಿದ್ದೀನಿ. ಈಗ 3ನೇ ಒಲಿಂಪಿಕ್ ಕೆನಡಾದಲ್ಲಿ ಆಂಟಾರಿಯೋದಲ್ಲಿ ಕೆನಡಾದಲ್ಲಿ ಹೋಗ್ತಾ ಇದ್ದೀನಿ. ಈಗ ನಾವು ಹೋಗೋ ಮೆಡಲ್ ಒಲಿಂಪಿಕ್ ಹೋಗೋಕೆ ಮುಂಚೆ ನಮ್ಮನ್ನ ಇಲ್ಲೆಲ್ಲ ಕರೆಸಿ ನೀವು ಹೆಲ್ಟ್ಲಿ ವೆಲ್ಕಮ್ ಥರ ನಮ್ಮನ್ನ ಇಲ್ಲಿ ಭಾಗವಹಿಸಿ ಹೇಳೋದಕ್ಕೆ ನಾವು ಹೀಗೆ ಮೆಡಲ್ ವಿನ್ ಆಗಿದೆ ಅಂತ ಅಷ್ಟೊಂದು ಖುಷಿ ಆಗ್ತಾ ಇದೆ. ನಿಮಗೆ ತುಂಬ ನಮ್ಮ ಮನಸ್ಸು ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀವಿ, ಇದು ಮಾಡ್ತಾ ಇದ್ದೀವಿ ಸರ್. ಸೂಪರ್ ಸೂಪರ್ ಸರ್, ಫ್ಯಾಂಟಾಸ್ಟಿಕ್. ನೀವುಗಳು ಕೂತ್ಕೊಂಡ್ಬಿಡಿ, ಇವ್ರನ್ನೆಲ್ಲ ಮಾತಾಡಿಸ್ತೀವಿ. ಬನ್ನಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೋಡಿ ಕಲ್ತ್ಕೊಳ್ಳಿ ಏನೇನ್ ಸಾಧನೆ ಮಾಡ್ಬೋದು ಅಂತ. ಕೂತ್ಕೊಳ್ಳಿ ಸರ್. ಸುಜನ್ ಸರ್, ನಮ್ಮ ಹುಡುಗರೆಲ್ಲ ಕೆನಡಾದಲ್ಲಿ ಆಗಸ್ಟ್ 2ರಿಂದ 14ರವರೆಗೆ ನಡೆಯುವ ಡಾರ್ಫ್ ಒಲಿಂಪಿಕ್ ಫುಲ್ ಸಜ್ಜಾಗಿದ್ದಾರೆ. ಫ್ಯಾಂಟಾಸ್ಟಿಕ್. ಅವರೆಲ್ಲ ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ, ಶ್ರಮ ಪಟ್ಟು. ಅದಕ್ಕೆ ಸರ್ ಈಗ ಒಂದ್ ಸಣ್ಣ ಗೇಮ್ ಮಾಡ್ಬಿಡೋಣ ಸರ್ ಇಲ್ಲಿ. ಗೇಮ್? ಹೌದು ಸರ್. ಫ್ಯಾಂಟಾಸ್ಟಿಕ್. ಏನ್ ಗೇಮ್? ನಿಮ್ ಮನೆ ಸದಸ್ಯರನ್ನೆಲ್ಲ ಕರೆದ್ಬಿಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಗೇಮ್ ಕೊಡೋಣ ಸರ್. ಸೂಪರ್. ಯಾರು ಗೆಲ್ತಾರೋ ನೋಡೋಣ. ಸೂಪರ್ ಸೂಪರ್. ಇದು ಚಿಂದಿ ಅಂದ್ರೆ. ಏಯ್, ಎಲ್ಲಿಗೆ ಹೋಗ್ತಾ ಇದೀಯ ನೀನು? ಅದು ನಾನು ತೂಜಾ ಬಾರ್ ಮುಚ್ಕೊಂಡ್ ಬಂದ್ಬಿಡೋಣ ಅಂತ ಹೋಯ್ತಾ ಇದ್ದೀನಿ ನಾನು. ಪೂಜಾ ಬಾರ್ ಮುಚ್ಕೊಂಡ್ ಬರ್ಬೇಡ, ನೀನ್ ಬಾಯಿ ಮುಚ್ಕೊಂಡ್ ಬಾ. ಸುಜನ್ ಸರ್, ಈಗ ಶಾಂತ್ ಕುಮಾರ್ ಇದಾರೆ, ಇವರು 200 ಮೀಟರ್ ಓಟ, ಅಲ್ಲಿ ಓಟ ಮಾಡ್ತಾರೆ. ಇಲ್ಲಿ ನಮ್ಮ ಮುದ್ದೆ ಸಾರ್ಸುತ್ತೆ ಓಟ ಮಾಡಿಸ್ಬಿಡೋಣ ಸರ್, ಯಾರು ಗೆಲ್ತಾರೋ ನೋಡೋಣ. ಈಗ 200 ಮೀಟರ್ಸ್ ರನ್ನಿಂಗ್ ರೇಸ್. ಸೊ ಮುದ್ದೇಶ ವರ್ಸಸ್ ಶಾಂತ್ ಕುಮಾರ್. ಮುದ್ದೇಶ ವರ್ಸಸ್ ಹೆಂಗೆ 200 ಮೀಟರ್ಸ್ ಎಲ್ಲಿ ನೋಡ್ತಾರೆ ಇಲ್ಲಿ? ಬನ್ನಿ ಆಚೆ ಹೋಗೋಣ, ಆಚೆ ಹೋಗಿ ಓಡಿಸೋಣ, ನೋಡೇ ಬಿಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಸರ್, ಬನ್ನಿ. ಯಾಕೋ ಮಗ ಬೇಸರ ಯಾಕೋ, ಕಾಲರನ್ನು ಮೇಲೆತ್ತಿ ಹಾಡುವ. ಸುಜನ್ ಸರ್, ಔಟ್ಡೋರ್ ಸೋತಾಯ್ತು. ಇಂಡೋರ್ ಅಲ್ಲಿ ಒಬ್ಬ weight lifter ನ ತರಿಸ್ತೀನಿ, ಮುತ್ತು ಅವ್ರನ್ನ ಕರೆಸ್ಬಿಡಿ ಸರ್. ಮುತ್ತು ಬಾ. ಯಾರು ಬರ್ತಾರೆ ಈಗ? ಸರ್, ನಾಗೇಶ್ ಅವ್ರು ಬರ್ತಾರೆ ಸರ್. ನಾಗೇಶ್ ಬನ್ನಿ ಸರ್. ಏನ್ ಮಾಡ್ತೀರಾ ನಾಗೇಶ್ ಅವ್ರೆ? ಭಾರ ಎತ್ತೋ ಹೋಗಿದೆ ಸರ್. ಭಾರ ಹತ್ತಿರ ವೆಯ್ಟ್ಸ್. ಎಷ್ಟು ಕೆಜಿ ಇದೆ ಇದು? 25 ಕೆಜಿ. 25 ಕೆಜಿ ಇದೆ. 25 ಕಿಲೋ. 25 ಕಿಲೋ. ರೆಡಿ? ರೆಡಿ, ನೀನ್ ಎತ್ತಪ್ಪ. ತಾವೆತ್ತಿ. ಕೆಲ್ಸಕ್ಕೆ ಮಾಡ್ತಾವ ಮಾತಾಡ್ದಂಗ. ಕೈ ಶೇಕ್ ಆಗ್ತದೆ, ಕೈ ಶೇಕ್ ಆಗ್ತದೆ. ಯಾರಾದ್ರೂ ಬರ್ರಿ, ಎತ್ತು ಬಿಟ್ಟು ಇಳ್ಸಕ್ಕಾಯ್ತಿಲ್ಲ ಅಮ್ಮ. ಬಿಡ, ಯಾಕೆ ಇದಕ್ಕಂತ ಬಿಡ, ಎಲ್ಲಿ ಕಡೆ ಇದೆಲ್ಲ. ವೆಯ್ಟ್ ಎತ್ತಾರಂತೆ, ವೆಯ್ಟ್. ಮುತ್ತು ಅವರು 25 ಕೆಜಿ ತೆಗೆದ್ಬಿಟ್ರು. ಈಗ ಪ್ರಕಾಶ್ ಅವ್ರನ್ನ ಕರಿತಾ ಇದ್ದೀನಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ತೆಗಿತಾರೆ ಸರ್. ಇನ್ನೊಂದು? ಹೌದು ಸರ್. ಕೊಡ್ರಪ್ಪ. ಇದೆಷ್ಟು ಕೆಜಿ ಇದೆ ಇದು? ಇದು 40 ಕೆಜಿ ಇದೆ ಸರ್. 40 ಕಿಲೋಸ್. ಟೈಮ್ ಆಯ್ತಲ್ಲ ನಿಮಗೆ?
ಹಂಗೆ ಎತ್ಕೊಂಡು ಹೋಗ್ಬಿಡಿ. ನಿಧಾನ ನಿಧಾನ. ಬಾಸ್ ಪಾಪ ಮುತ್ತು ಮುತ್ತು ನಾನ್ ತಡಿ ಯಾವನೇ ರೆಡಿ ಅಂದ್ರೆ ತಡಿ ಅನ್ಕೊಂಡು. ನನಗೆ ಎತ್ತಕ್ಕೆ ಗೊತ್ತು, ಇಳ್ಸಕ್ಕೆ ಗೊತ್ತಿಲ್ಲ. ಇಳ್ಸಪ್ಪ, ಹಂಗೆ ಇಳ್ಸೋ, ಹಂಗೆ ಇಳ್ಸೋ. ಒಂದ್ ನಿಮಿಷ. ಸರ್ ಸುಜನ್ ಸರ್, ಹೇಳಿಪ್ಪ. ಎಲ್ಲ ಆಯ್ತು. ಹಾ ನಮ್ ಗುಂಡು ಮಾಮ ಇದಾರೆ, ಹಾ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ಹೌದು. ನಮ್ಮಲ್ಲಿ ಒಬ್ಬ ಇದಾರೆ ರೇಣುಕುಮಾರ್ ಅಂತ, ಹಾ. ಅವರು ಗುಂಡು ಮಾಮ ತರ ತುಂಬಾ ಡ್ಯಾನ್ಸ್ ಮಾಡ್ತಾರೆ ಚೆನ್ನಾಗಿ. ಅದನ್ನ ಹೌದಾ? ಒಂದ್ಸಾರಿ ನೋಡ್ಬಿಡಲ್ವಾ? ಸೂಪರ್, ಬನ್ನಿ. ಮ್ಯೂಸಿಕ್. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಡಿನ ಹಿಂಕೆ ಮುಖ್ಯ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗ್, ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗ್. ಸೊ ಅದಕ್ಕೆ ಅಲ್ಲಾಡ್ಸು ಫುಲ್ಲು ಭೂಮಿ ಅಲ್ಲಾಡ್ಸು. ಏನ ಟಾನಿಕ್ ಹಾಕಿ ಕುಡಿಯೋ ಮುಂಚೆ ಅಲ್ಲಾಡ್ಸು ವಯಸ್ಸೊಂದು ಮಾಯಾ ಜಿಂಕೆ ಹಿಡಿಯೋ ಮುಂಚೆ ಅಭ್ಯಾಸು. ಸೂಪರ್. ಏನ್ ಬಂದ್ರು ಡ್ಯಾನ್ಸ್ ಮಾಡ್ಬೇಡ ಅಂತ. ಪ್ಯಾರಾ ಒಲಿಂಪಿಕ್ ಅಂತ ಒಂದು ಸಂಸ್ಥೆ ಇರ್ಬೇಕಾದ್ರೇನೆ ಅದರ ಸಂಸ್ಥಾಪಕರು ಇಬ್ರು ಬಂದಿದ್ದಾರೆ ಸರ್. ಅವ್ರ ಹೆಸರು ಎಂ ಮಾದೇವ್ ಸರ್ ಮತ್ತು ಶಂಕರಯ್ಯರ್ ಸರ್ ಅಂತ. ಅವರು ಇಬ್ರು ಅರ್ಜುನ ಪ್ರಶಸ್ತಿ ವಿಜೇತರು. 1992 ಇದನ್ನ ಸ್ಥಾಪನೆ ಮಾಡಿದ್ದು ಸರ್, ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಅಂತ. ಅದರಲ್ಲಿ ನಾವು ಆವತ್ತಿಂದ ಇವತ್ತರೆಗೂ ಎಷ್ಟೋ ಒಲಿಂಪಿಕ್, ಪ್ಯಾರಾಲಿಂಪಿಕ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್, ಏಷ್ಯನ್ ಗೇಮ್ಸ್ ಎಲ್ಲಾನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಟ್ರೈನಿಂಗ್ ಕೊಟ್ಟು ಈ ಹುಡುಗರನ್ನೆಲ್ಲ ಕಳಿಸ್ತಾ ಇದೀವಿ ಸರ್. ನಮಸ್ತೆ ಸರ್. ನಮ್ಮಲ್ಲಿ ಬ್ಲೈಂಡ್ಸ್ ಇದ್ದಾರೆ, ಫಿಸಿಕಲಿ ಡಿಸೇಬಲ್ಡ್ ಇದೆ, ವೀಲ್ ಚೇರ್ಸ್ ಮತ್ತು ಸೆರೆಬಲ್ ಪಾಲ್ಸಿ. ಈ ಮಕ್ಕಳಿಗೆಲ್ಲ ನಾವು ಭಾಳ ಕೋಚಿಂಗ್ ಕೊಟ್ಟು 92ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಮತ್ತು ಇಲ್ಲಿವರೆಗೆ ನಾವು ಪ್ಯಾರಾಲಿಂಪಿಕ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್ಸ್, ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್ ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಭಾಳ ಮೆಡಲ್ಗಳು ಗೆದ್ದು, ಮೊನ್ನೆ ಆದ ರಿಯೋ ಒಲಿಂಪಿಕ್ಸ್ನಲ್ಲೂ ನಮ್ಮ ಭಾರತದ ಜನರಲ್ ಟೀಮಿಂದ ನಮ್ಮಲ್ಲಿ 2 ಗೋಲ್ಡ್, 1 ಸಿಲ್ವರ್, 1 ಬ್ರಾಂಜ್ ಗೆದ್ದು ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಇಂಥ ಒಳ್ಳೆ ಫೌಂಡೇಶನ್ ಅನ್ನು ನಡೆಸ್ತಾ ಇದ್ದೀರಾ, ಇಂಥ ಅದ್ಭುತವಾದ ಪ್ರತಿಭೆಗಳನ್ನ ನೀವು ರೆಕಗ್ನೈಸ್ ಮಾಡ್ತಾ ಇದ್ದೀರಾ. ಇವಾಗ ನಿಮ್ಮ ಟ್ಯಾಲೆಂಟ್ ಎಲ್ಲ ನೋಡಿದಾಯ್ತು, ನೀವು ಫಾರಿನ್ ಟ್ರಿಪ್ಸು ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇರ್ತೀರಾ. ಫ್ಲೈಟ್ ಅಲ್ಲಿ ಯಾವ್ದಾದ್ರು ಒಂದು ಫನ್ನಿ ಇನ್ಸಿಡೆಂಟ್ಸ್ ಆಗಿದೆಯಾ? ತುಂಬಾನೇ ಇನ್ಸಿಡೆಂಟ್ಸ್ ಆಗಿದೆ ಸರ್. ಲಾಸ್ಟ್ ಟೈಮ್ ನಾವು ರಷ್ಯಾಗೆ ಹೋಗಿದ್ವಿ. ರಷ್ಯಾದಿಂದ ಬರ್ಬೇಕಾದ್ರೆ 4ನೇ ಪ್ಲೇಸ್ ಒಬ್ರು, 5ನೇ ಪ್ಲೇಸ್ ಆದ್ರು. ಪಾಪ ಸರಿಯಾಗಿ ಪ್ರಾಕ್ಟೀಸ್ ಇಲ್ಲದೆ, ಅದಕ್ಕೆ ಬರೋವಾಗ ಸ್ವಲ್ಪ ಬೇಜಾರಾಗ್ಬಿಟ್ಟ ನಮ್ಮ ಹುಡುಗ ರೇಣುಕುಮಾರ್ ಅಂತ. ಏನ್ ಮಾಡ್ದ ರೇಣು, ಮುಂದಗಡೆ ಚೇರಲ್ಲಿ ಅವನ್ ಕೂತಿದ್ದ ಫ್ಲೈಟ್ ಅಲ್ಲಿ, ಹಿಂದಗಡೆ ನಾನು ಕೂತಿದ್ದೆ. ಬರ್ಬೇಕಾದ್ರೆ ಗಗನ ಸಕ್ಕಿರಿ ಇರ್ತಾರಲ್ವಾ ಸರ್, ಏರ್ ಹೋಸ್ಟೆಸ್, ಅವ್ರು ಕೇಳ್ಕೊಂಡ್ ಬರ್ತಾ ಇದ್ರು, ಅದೇ ಡ್ರಿಂಕ್ಸ್ ಯಾವ್ದು ಬೇಕು ಅಂತ. ಅಲ್ಲೆಲ್ಲ ಕೇಳಿದ್ರು. ಪಕ್ಕದಲ್ಲಿ ಇವ್ನು ಕೂತಿದ್ದ, ಮುಖ ಸ್ವಲ್ಪ ಆ ಕಡೆ ತಿರ್ಸ್ಕೊಂಡ್ಬಿಟ್ಟಿದ್ದ, ಅವ್ರು ಕಾಣ್ಲಿಲ್ಲ. ಅವ್ರೇನ್ ಮಾಡಿದ್ರು, ಕೇಳ್ಕೊಂಬಂದ್ರು, ಪಕ್ಕದಲ್ಲಿ ಇವನಿದ್ದ ಬಿಟ್ಬಿಟ್ರು. ಇವನು ಈ ಕಡೆ ತಿರ್ಕೊಂಡ್ಬಿಟ್ಟು, ಸರ್ 130 ಬೇಕು ಅಂತ. ಅದಕ್ಕೆ ಅವ್ರೇನಂದ್ರು, ನೋ ಚಿಲ್ಡ್ರನ್ಸ್ ಕೊಡೋದಿಲ್ಲ, ನೋ ಅಂದ್ಬಿಟ್ಟು ಇವನು ಫಸ್ಟೇ ಮುಖ ಇಷ್ಟ ಆಗಿತ್ತು, ಇನ್ನ ಇಷ್ಟ ಆಗೋಯ್ತು. ನನ್ನ ಮುಖ ನೋಡ್ತಾನೆ ಇದ್ದ ಸರ್. ಯಾವುದೇ ಒಂದು ಹೈಟ್ ಆಗ್ಲಿ, ಒಂದು ಪರ್ಸನಾಲಿಟಿ ಆಗ್ಲಿ, ಅಥವಾ ಆತ್ರ ಗಾತ್ರ, ಇದ್ಯಾವುದು ಮ್ಯಾಟರ್ ಆಗಲ್ಲ.
ಓನ್ಲಿ ನಮ್ಮ ಕೆಲಸ, ನಮ್ಮ ಸಾಧನೆ ಮಾತ್ರ. ಆ ಸಾಧನೆಗೆ ಯಾವ ಒಂದು ಲಿಮಿಟ್ಸ್ ಇಲ್ಲ. ಸಾಧನೆ ಯಾರು ಬೇಕಂದ್ರೂ ಮಾಡ್ಬೋದು. ಎಲ್ಲ ನಮ್ಮ ದೇಶಕ್ಕೋಸ್ಕರ ಎಂತ ಒಳ್ಳೆ ಹೆಸರು ತರಬಹುದು ಅನ್ನೋದಕ್ಕೆ ನೀವುಗಳೇ ಉದಾಹರಣೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ಅಸ್ ಪ್ರೌಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. 2013 ವರ್ಲ್ಡ್ ಬಾಕ್ಸ್ ಗೇಮ್ಸ್. ನನ್ನ ಹತ್ರ ಟೋಟಲ್ಲು 54 ಪದಕಗಳಿದೆ. ಅದರಲ್ಲಿ 24 ಚಿನ್ನದ ಪದಕಗಳು, 22 ಬೆಳ್ಳಿ ಪದಕಗಳು, 18 ಬ್ರಾನ್ಸ್ ಮೆಡಲ್ಗಳನ್ನ ಗೆದ್ದಿದ್ದೀನಿ. ಸೂಪರ್ ಸರ್, ಬ್ಯೂಟಿಫುಲ್. ನಾವು ಇವಾಗ ಆಗಸ್ಟ್ 2ರಿಂದ 14ರವರೆಗೆ ಕೆನಡಾದ ಒರೆಂಟೋದಲ್ಲಿ ನಡೆಯುವ ಕುಬ್ಜರ ಡಾರ್ಫ್ ಗೇಮ್ಸ್ಗೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಸುಮಾರು ನಮ್ಮ ಭಾರತ ದೇಶದಿಂದ ಸುಮಾರು 25 ಜನ ಕುಬ್ಜರು ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ 6 ಜನ ಕುಬ್ಜರು ಸೆಲೆಕ್ಟ್ ಆಗಿದ್ದಾರೆ. ಮತ್ತೆ ತಮಿಳುನಾಡಿಂದ 3 ಜನ ಬಂದಿದ್ದಾರೆ. ಅವರು ಅಲ್ಲಿ ಆಡಿಯನ್ಸ್ ಅಲ್ಲಿ ಕೂತಿದ್ದಾರೆ. ಸೂಪರ್. ಮನೋಜ್, ಗಣೇಶ್ ಮತ್ತು ಸೆಲ್ವರಾಜ್ ಅಂತ. ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್, ಚೆನ್ನಾಗಾಡಿ, ಗೆದ್ಕೊಂಬನ್ನಿ. ಆಲ್ ದ ವೆರಿ ಬೆಸ್ಟ್. ಬೈಸೆಪ್ಸ್ ನೋಡ್ರಿ, ಬೈಸೆಪ್ಸ್. ಸೂಪರ್ ಸೂಪರ್. ಬೈಸೆಪ್ಸ್ ಬೈಸೆಪ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ಒಂದು ಆಸೆ, ನಮ್ಮ ಮಿಸಸ್ಗೆ ಐ ಲವ್ ಯು ಅಂತ ಹೇಳಿದ್ದೆ. ಆದ್ರೆ ಈ ವೇದಿಕೆಯಲ್ಲಿ ನಿಮ್ ಮುಂದೆ ಒಂದ್ಸಲ ಹೇಳ್ಬೇಕು ಅಂತ. ಬನ್ನಿ ಸರ್, ಹೇಳಿ ಸರ್. ಐ ಲವ್ ಯು ಸುನೀತಾ. ಥ್ಯಾಂಕ್ ಯು ಸರ್. ಒಂದು ವಿಷಯ ಗೊತ್ತಾಯ್ತು, ಐ ಲವ್ ಯು ಸುನೀತಾ ಅಂದ್ರು. ಏನ್ ಹೇಳಿದ್ರಿ ಇಂಡಿಕೇಶನ್? 4ನೇದಕ್ಕೆ ರೆಡಿ ಆಗ್ಬೇಕು ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಕುವೆಂಪು ಅವರು ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಅದ್ಭುತವಾದಂತ ಸಾಲುಗಳನ್ನ ಬರೆದ್ರು. ನಮ್ಮ ಮಜಾ ಟಾಕೀಸ್ಗೆ ಈಗ ನೆಕ್ಸ್ಟ್ ಬರ್ತಾ ಇರುವಂತ ಅತಿಥಿಗಳನ್ನ ಆ ಭಗವಂತನೇ ಬರೀ ಚೇತನರಲ್ಲ, ವಿಶೇಷ ಚೇತನಗಳನ್ನಾಗಿ ಮಾಡಿ ಈ ಭೂಮಿಗೆ ಕಳಿಸಿದ್ದಾನೆ. ಇವ್ರನ್ನ ನೋಡಿ ಆದ್ರೂ ನಮ್ಮಲ್ಲಿ ಚೇತನ ಜಾಸ್ತಿ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ಈಗ ದಯವಿಟ್ಟು ಪ್ಲೀಸ್ ವೆಲ್ಕಮ್ ದ ಲವ್ಲಿ ಸ್ಪೆಷಲ್ ಚಿಲ್ಡ್ರನ್. मजा 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 टाकीस मजा टाकीस मजा 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 शोकीस मजा क्रेजीस मोडल को मजा एडल को मजा आपल को मजा मुंडन के मजा निನ್ನ ಚೊಕ್ಕಲವಿಯ ಮತ್ತು ನೀಡು ಮಸ. ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ಹೇಮಮಾಲಿನಿ ಕೃಪಾಕರ್ ಅಂತ ಹೇಳಿ, ನಿರೀಕ್ಷೆ ಸಂಸ್ಥೆಯ ಸಂಸ್ಥಾಪಕಿ. ನೈಸ್. ನಾವು ಈ ಮಕ್ಕಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಇವರು ದೇವರ ಮಕ್ಕಳು. ನಾವು ವಿಶೇಷ ಚೇತನರು ಅಂತ ಕರಿತೀವಿ. ಖಂಡಿತ. ಸಾಧಾರಣವಾಗಿ ಸಮಾಜದಲ್ಲಿ ನಾವು ನೋಡೋದು ಬರೀ ಅವರ ವೀಕ್ನೆಸ್ ಮಾತ್ರ. ಆದರೆ ಅವರಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇರುತ್ತೆ, ಮತ್ತು ವಿಶೇಷವಾದಂಥ ಒಂದು ಜ್ಞಾನ ಇರುತ್ತೆ, ಪ್ರತಿಭೆಗಳಿರುತ್ತೆ. ಅದನ್ನು ಇವತ್ತು ನಮ್ಮನ್ನು ಈ ವೇದಿಕೆ ಕೊಟ್ಟು, ಸೃಜನ್ ಅವರೇ, ನಿಮ್ಮ ಮಜಾ ಟಾಕೀಸ್ಗೆ ನಮ್ಮ ಈ ಮಕ್ಕಳಿಗೆಲ್ಲ ಒಂದು ವೇದಿಕೆ ಕೊಟ್ಟಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ನಮಗೂ ಆನರ್ ಅಮ್ಮ, ನೀವು ಬಂದಿರೋದು ನಮಗೆ ಥ್ಯಾಂಕ್ ಯು, ವಿ ಆರ್ ರಿಯಲಿ ಹಾನರ್ಡ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಮಕ್ಕಳ, ನೀವು ಕೂತ್ಕೊಂಬಿಡಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಮ್ಮ, ಯಾರ್ಯಾರು ಯಾವ ಯಾವ ಟ್ಯಾಲೆಂಟ್ ಅನ್ನ ತೋರಿಸ್ತಾ ಇದ್ದಾರೆ? ಇವತ್ತು ಮೊಟ್ಟ ಮೊದಲನೇದಾಗಿ ಅನುಷ್ಕಾ ಭಟ್ಟಾಚಾರ್ಜಿ. ಈ ಮಗು ಬಂದು ಬೆಂಗಾಲಿ ಹುಡುಗಿ, ತಂದೆ ಅರುಣಾಚಲ್ ಪ್ರದೇಶದಲ್ಲಿದ್ದಾರೆ. ಈ ಮಗುಗೆ ಆಟಿಸಮ್ ಮತ್ತು ಶಿ ಹ್ಯಾಸ್ ಲರ್ನಿಂಗ್ ಡಿಸೆಬಿಲಿಟಿ. ಅವಳಲ್ಲಿ ಒಂದು ವಿಶೇಷ ಪ್ರತಿಭೆ ಅಂದ್ರೆ ಹಾಡೋ ಅಂಥದ್ದು. ಹಾಡೋದು ಅಂತ ಹೇಳಿದ್ರೆ ಅವಳಿಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ಅವಳು ಪ್ರತಿ ದಿವಸ ಅವಳು ಕನ್ಸು ಕಾಣೋದು ಒಂದೇ, ಮಿಡಲ್ ಕಾಂಟೆಸ್ಟ್ಗೆ ನಾನು ಹೋಗ್ತೀನಿ, ಅಲ್ಲಿಯ ವಿನ್ನರ್ ಆಗ್ತೀನಿ ಅಂತ. ಪ್ರತಿಯೊಂದು ಹಾಡು ಹೇಳಿದ್ಮೇಲೂ ಅವಳು ಅದನ್ನ ಅನೌನ್ಸ್ ಮಾಡ್ತಾಳೆ, ಆಸ್ಕಿಂಗ್ ಫಾರ್ ವೋಟ್. ಮತ್ತೆ ಅವಳ ಒಂದು ಸ್ಯಾಡ್ ಪಾರ್ಟ್ ಅಂತ ಹೇಳಿದ್ರೆ, ಇದು ದೇವರ ನಿಯಮ. ನಮಗೂ ಅದೊಂದು ಆಶ್ಚರ್ಯ ಆಗುತ್ತೆ, ಯಾಕೆ ಈ ಥರ ದೇವರು ಹೀಗೆ ಒಂದು ಮಗುಗೆ ಈ ಸ್ಥಿತಿಗೆ ತರ್ತಾನೆ ಅಂತ. ಅವಳ ಕಾರ್ನಿಯಾ ಒಂದು ಏನಿದೆ ಅದು ಡಿಟೋರಿಯೇಟ್ ಆಗ್ತಾ ಇದೆ. ಸೊ ಒನ್ ಡೇ ಶಿ ಮೇ ಲೂಸ್ ಹರ್ ವಿಷನ್. ಸೊ ಇವಳು ನಮ್ಮ ಶಾಲೆಯಲ್ಲಿ ಬಂದು ಕಲಿಕಾ ನ್ಯೂನ್ಯತೆ ಇದ್ರೂ ಶಿ ಪಾಸ್ಡ್ ಹರ್ 10th ಥ್ರೂ ಓಪನ್ ಸ್ಕೂಲಿಂಗ್. ಥ್ಯಾಂಕ್ ಯು. ಅದು 76% ತೆಗೆದು ಪಾಸ್ ಆಗಿದ್ದಾಳೆ. ಒಂದೇ ಒಂದು ಸಬಲೀಕರಣ ಅಂತಂದ್ರೆ, ಇವತ್ತು ನಮ್ಮ ಶಾಲೆಯಲ್ಲಿ ಅವಳು ಟೀಚರ್ ಆಗಿ ಕೆಲಸ ಮಾಡ್ತಾಳೆ. ಥ್ಯಾಂಕ್ ಯು. ಇವತ್ತು ನಮ್ಮ ಬೆಂಗಾಲಿ ಹುಡುಗಿ ಒಂದು ಸಣ್ಣ ಬಸವೇಶ್ವರ ವಚನವನ್ನ ಹಾಡ್ತಾಳೆ.
ಸಾಧಾರಣ ಬೆಂಗಾಲಿ 500ರಿಂದ 600 ಹಾಡುಗಳು, ಹಿಂದಿ ಹಾಡುಗಳು ಬೈ ಹಾರ್ಟ್ ಗೊತ್ತು. ಎಲ್ಲಿ ಕೇಳಿದ್ರು ಅಲ್ಲಿ ಶುರು ಮಾಡಿ ಹೇಳ್ತಾರೆ. ವೆರಿ ನೈಸ್ ಮಾ, ವೆರಿ ನೈಸ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಕನ್ನಡದಲ್ಲಿ ಆಡ್ಸಿರೋದು ಅದ್ಭುತ. ಅದು ಬಸವಣ್ಣ ಅವ್ರ ರಚನಾ ಫ್ಯಾಂಟಾಸ್ಟಿಕ್ ಮಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಶಿ ಯು. ವಾಂಟ್ಸ್ ಟು ಸಿಂಗ್ ಒನ್ ಸಾಂಗ್. ನಿನ್ನಿಂದಲೇ ಒಂದು ಹಾಡು ಟ್ರ್ಯಾಕ್ ಗೆ ಹಾಡ್ತಾಳೆ ಅಂತ. ಡ್ಯಾನ್ಸಿಂಗ್ ಸಾಂಗ್. ಓಕೆ, ರೆಡಿ? ಎಸ್. ನೆಕ್ಸ್ಟ್ ನಮ್ಮ ಮನನ್ ಅನ್ನೋ ಒಂದು ಹುಡುಗ, ಈಸ್ ಎ ಡೌನ್ ಸಿಂಡ್ರೋಮ್ ಚೈಲ್ಡ್. ಅವನು ಯೋಗ ಕಲ್ತು ಈಗ ಹಿ ಇಸ್ ಗೆಟಿಂಗ್ ರೆಡಿ ಟು ಗೋ ಟು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್. ಅವನೀಗ ಒಂದು ಸಣ್ಣ, ಅವರ ತಂದೆ ತಾಯಿ ಸಹ ಬಂದಿದ್ದಾರೆ ನಮ್ಮ ಜೊತೆ. ಮೊದಲಿಗೆ ಸೂರ್ಯ ನಮಸ್ಕಾರ, ಊರ್ಧ್ವಾಸನ, ಪಾದಹಸ್ತಾಸನ, ಏಕಪಾದ, ದ್ವಿಪಾದ, ಶಶಂಕಾಸನ, ಸಾಷ್ಟಾಂಗಾಸನ, ಭುಜಂಗಾಸನ, ಭೂಧರಾಸನ, ಶಶಂಕಾಸನ, ಏಕಪಾದ, ಪಾದಹಸ್ತ, ಸಮಸ್ಥಿತಿ, ಸಿಟ್ಟಿಂಗ್ ಆಸನ, ಉಪವಿಷ್ಟ ಕೋನಾಸನ, ಏಕಪಾದ ಶಿರ್ಷಾಸನ, ಏಕಪಾದ ಶಿರ್ಷಾಸನ, ಅಕರ್ಣ ಧನುರಾಸನ, ಅಕರ್ಣ ಧನುರಾಸನ, ತೋಲಾಸನ, ಸಿಂಹಾಸನ, ಉಷ್ಟ್ರಾಸನ, ಹಾಲಾಸನ, ಸಮಸ್ಥಿತಿ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಮಾಡ್ಬೇಕು. ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್. ನಮ್ಮ ವೀನೇಶ್ ಸಬ್ನಿಸ್ ಇದ್ದಾನೆ ಇವತ್ತು ನಮ್ಮ ಮಧ್ಯೆ. ಅವನು ಬೈ ಬರ್ತ್ ಅವನಿಗೆ 1 month ಅಲ್ಲಿ ಗೊತ್ತಾಯ್ತು ಅವನಿಗೆ ಏನೋ ಹಿಸ್ಸಿಂಗ್ ಸೌಂಡ್ ಬರ್ತಾ ಇದೆ ಅಂತ. ಆವಾಗ ಚೆಕ್ ಮಾಡಿದಾಗ ಇನ್ 1 month ದೇ ಕೇಮ್ ಟು ನೋ ದಟ್ ಹಿ ಹ್ಯಾಸ್ ಲಾಟ್ ಆಫ್ ಹಾರ್ಟ್ ಏಲ್ಮೆಂಟ್ಸ್ ಅಂತ. ಸೊ ಅದನ್ನ ರೆಕ್ಟಿಫೈ ಮಾಡಕ್ ಹೋದಾಗ 2.5 ವರ್ಷದಲ್ಲಿ ಅವನಿಗೆ ಸರ್ಜರಿ ಆಯಿತು. ಸರ್ಜರಿ ಆದಮೇಲೆ ಗೊತ್ತಾಯ್ತು ಸರ್ಜರಿಲಿ ದೇರ್ ಸೋ ಮೆನಿ ಅದರ್ ಪ್ರಾಬ್ಲಮ್ಸ್, ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಅಂತ. ಅವನಿಗೆ ರೈಟ್ ಸೈಡ್ ಕಂಪ್ಲೀಟ್ಲಿ ಅವನಿಗೆ ಅಷ್ಟು ಸ್ವಾಧೀನ ಇಲ್ಲ. ಹಿಸ್ ಗಾಟ್ ಸೆರೆಬ್ರಲ್ ಪಾಲ್ಸಿ ವಿತ್ ಆಲ್ ಹಿಸ್ ಡಿಫಿಕಲ್ಟಿ. ಅಂದರೆ ಅವನ ಕೈ ಅಷ್ಟು ಫೈನ್ ಮೋಟರ್ಸ್ ಏನೂ ಇರಲಿಲ್ಲ ಎಷ್ಟೋ ವರ್ಷ. ಬಟ್ ಟುಡೇ ಹಿ ಈಸ್ ಎ ಸ್ಪೆಷಲಿಸ್ಟ್ ಇನ್ ಆರಿಗ್ಯಾಮಿ ಆರ್ಟ್. ಅವನ ಎಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಇದೆ ಅಂದರೆ ಹಿ ವಾಂಟ್ಸ್ ಟು ಗೋ ಟು ಡಿಫ್ರೆಂಟ್ ಸ್ಕೂಲ್ಸ್ ಆ್ಯಂಡ್ ಟೀಚ್ ಚಿಲ್ಡ್ರನ್ ಆರಿಗ್ಯಾಮಿ ಆರ್ಟ್. ಸೊ ಇವತ್ತು ಒಂದು ಆರಿಗ್ಯಾಮಿ ಆರ್ಟ್ನ ಅವನು ಮಾಡಿ ತೋರಿಸ್ತಾನೆ ನಿಮ್ಮ ಮುಂದೆ. ಇದು ಜಪಾನಿನ ಒಂದು ಕಷ್ಟವಾದ ಕಲೆ ಇದು. ಸೊ ಇಟ್ಸ್ ಅ ವೆರಿ ರೇರ್ ಆರ್ಟ್. ಅದನ್ನು ಅವನು ಸ್ಪೆಷಲೈಸ್ ಮಾಡಿಕೊಂಡು ಅದನ್ನೆಲ್ಲ ಮಾಡಿ ಅವನ ಆಲ್ಬಮ್ ಮಾಡಿ ಇವತ್ತು ತಂದಿರೋದು. ಹಿ ಹ್ಯಾಸ್ ನೋ ಸ್ಪೀಚ್ ಬಟ್ ಹಿ ಕನ್ವೇಸ್ ಎವ್ರಿಥಿಂಗ್ ಅಂಡ್ ಕಮ್ಯುನಿಕೇಟ್ಸ್. ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂದರೆ ಎಲ್ಲಾನು ಕಮ್ಯುನಿಕೇಟ್ ಮಾಡ್ತಾನೆ ಅವನು. ಹಿ ಈಸ್ ವೆರಿ ಗುಡ್ ಆನ್ ಸೋಷಿಯಲ್ ನೆಟ್ವರ್ಕ್. ವಾಟ್ಸಾಪಲ್ಲಿ ಇದ್ದಾನೆ, ಫೇಸ್ಬುಕ್ಕಲ್ಲಿ ಇದ್ದಾನೆ. ನಮ್ಮ ಶಾಲೆಗೆ ಬಂದ ಸೆಲೆಬ್ರಿಟೀಸು ಉಪೇಂದ್ರ ಸರ್ ಇರ್ಬೋದು, ಅಕುಲ್ ಬಾಲಾಜಿ ಅವರು ಇರ್ಬೋದು, ಅವ್ರು ಫಸ್ಟ್ ಕೇಳೋದು ವೀನೇಶ್ ಹೆಂಗಿದ್ದಾನೆ ಅಂತ. ಬಿಕಾಸ್ ಈಸ್ ರೆಗ್ಯುಲರ್ಲಿ ಇನ್ ಟಚ್ ವಿತ್ ದೆಮ್. ಎಲ್ಲ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಆಗಿರ್ತಾನೆ ಅವನು.
ವಾವ್ ಫ್ಯಾಂಟಾಸ್ಟಿಕ್. ಎಕ್ಸ್ಟ್ರಾರ್ಡನರಿ. ನಿನ್ನ ಪರ್ಮಿಷನ್ ತಗೊಂಡು ಕ್ಯಾನ್ ಐ ಕೀಪ್ ಇಟ್ ಹಿಯರ್? ಮತ್ತೆ ನಮ್ಮ ಮುಂದೆ ಧ್ಯಾನ್ ಸುಬ್ರಹ್ಮಣಿ ಇದ್ದಾನೆ. ಇವನು ಇವತ್ತು ಬಂದಿರೋದು ಮಜಾ ಟಾಕೀಸ್ಗೆ ನಿಮ್ ಜೊತೆ ಟಪ್ಪಂಗುಚ್ಚಿ ಮಾಡ್ಬೇಕು ಅಂತ. ಸೂಪರ್ ಮಿಸ್ಟರ್ ಲೋಕೇಶ್ ನೋಡಿ ಎಲ್ಲರೂ ಡ್ಯಾನ್ಸ್ ಮಾಡಿಸ್ತಾ ಇದ್ರಿ, ನಿಮ್ಮನ್ನ ಡ್ಯಾನ್ಸ್ ಮಾಡಿಸಾನೆ ಇವತ್ತು. ಮಾತಾ ಮುಲಾಜಲ್ಲ ಚಿಂದಿ ವೆರಿ ನೈಸ್ ವಂಡರ್ಫುಲ್. ಚಿನ್ನಿ ಇವನಿಗೆ 24 hours ಕೊಟ್ರೆ ಇಫ್ ದ ಮ್ಯೂಸಿಕ್ ಇಸ್ ಆನ್ ಹಿ ವಿಲ್ ನೆವರ್ ಗೆಟ್ ಟಯರ್ಡ್. ಲವ್ಲಿ ಮಾ, ಹಿ ಎಂಜಾಯ್ಸ್ ಡಾನ್ಸಿಂಗ್. ಫ್ಯಾಂಟಾಸ್ಟಿಕ್. ಕೊನೆಯದಾಗಿ ನಮ್ಮ ಮೌರ್ಯ ಬಂದಿದ್ದಾನೆ ಇವತ್ತು ಮೌರ್ಯ ಮಜಾ ಟಾಕೀಸ್ಗೆ. ಮೌರ್ಯ ಇವತ್ತು ನಿಮ್ಮ ತಂದೆಯವರಾದ ಲೋಕೇಶ್ ಅವರ ಒಂದು ಹಾಡನ್ನು ಹಾಡ್ತಾನೆ. ಓ ಲವ್ಲಿ. ಅವನು ರಂಗಗೀತೆಗಳು ಹಾಡ್ತಾನೆ. ಯಾವುದೇ ಒಂದು ಕನ್ನಡ ಹಾಡು ನೀವು ಶುರು ಮಾಡಿದ್ರೆ ಸಿನಿಮಾ ಹಾಡು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ. ನಗುಲಿನ ಸೂಜಾವೇ ಹಕ್ಕಿ ಹಾಡ್ಯಾವೇ, ಮರಗಿಡ ಸೂಜಾವೇ ಹಕ್ಕಿ ಹಾಡ್ಯಾವೇ, ಚೀರ್ಯಾವೇ ದೇವಾದಿಯಾವೇ, ಮಾಡಿ ಕುಣಿಯೋಣ ತಮ್ಮ, ಹಾಡಿ ಕುಣಿಯೋಣ ತಮ್ಮ. ಥ್ಯಾಂಕ್ ಯು ಸೋ ಮಚ್ ಚಿನ್ನಿ, ಥ್ಯಾಂಕ್ ಯು. ಮೈತ್ರಿ ಸ್ಕೂಲ್ನಿಂದ ನಾಗಭೂಷಣ್ ಬಂದಿದ್ದಾನೆ. ನಾಗಭೂಷಣ್ ಅವನು ಸಹ ಡ್ಯಾನ್ಸ್ ಮಾಡ್ತಾನೆ ಅಲ್ವಾ ನಾಗಭೂಷಣ್? ಜಮಾಯಿಸು ಮತ್ತೆ ಕಮಾನ್. ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತಿ, ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಚಿನ್ನಿ. ಕೂಚೋ. ಮತ್ತೆ ನಮ್ಮ ಮಕ್ಕಳೆಲ್ಲ ತಯಾರು ಮಾಡಿ ನಿಮ್ಗೆ ಏನೋ ಒಂದು ಗಿಫ್ಟ್ ಕೊಡ್ಬೇಕು ಅಂತ ತಂದಿದ್ದಾರೆ. ಪ್ಲೀಸ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. So happy birthday Sujan sir. Thank you ma, so thank you. I'm sure you will treasure this gift. Thank you so much. Really priceless. Thank you so much. ನಿರೀಕ್ಷೆ ಹಾಗೂ ಮೈತ್ರಿ ಈ ಎರಡು ಸ್ಕೂಲ್ಗಳು ಇಂಥ ಅದ್ಭುತವಾದಂತಹ ಮಕ್ಕಳಿಗೆ ಅವ್ರಿಗೆ ಅವರಲ್ಲಿರುವಂತಹ ಸ್ಪೆಷಲ್ ಎಬಿಲಿಟಿಗಳನ್ನ ಜನರ ಮುಂದೆ ತಂದಿಡುವಂತಹ ಒಂದು ಅದ್ಭುತವಾದಂತಹ ಕೆಲಸ ಮಾಡ್ತಾ ಇದಾರೆ. ಬಂದಿದ್ದು ಬಹಳ ಖುಷಿ ಆಯ್ತು. ತಮ್ಮ ಯಜಮಾನರಿಗೂ ಅಭಿನಂದನೆಗಳನ್ನ ತಿಳಿಸಿ ಕೃಪಾಕರ್ ಅವ್ರಿಗೆ. ಮೈತ್ರಿ ಸಂಸ್ಥೆಯ ವೆಂಕೋಬ್ರಾವ್ ಅವ್ರಿಗೂ ಅಭಿನಂದನೆಗಳು. ಏನ್ರಪ್ಪ ಹೆಂಗಿದೆ ಬರ್ಡೇ ಸೆಲೆಬ್ರೇಷನ್? ಚೆನ್ನಾಗದೆ ಬೋ. ಗುಡ್ ಮಾವ. ನಾನು ಕುಡ್ತದ ಆಮೇಲೆ ಹೋಗ್ಬಿಡ್ತು ನಾನು. ಈಗ ಇಷ್ಟು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ನೋಡಿದ್ವಿ. ಈಗ ಇನ್ನೊಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ. ಸಾಧನೆ ಮಾಡೋದಕ್ಕೆ ಯಾವ ಕಾರಣ ಬೇಡ, ಯಾವುದೇ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಛಲ ಒಂದಿದ್ರೆ ಸಾಕು ಅನ್ನೋದಕ್ಕೆ ಇದೊಂದು ನಿದರ್ಶನ. ಇವಾಗ ನೋಡಿ ಬರ್ತಾರೆ. ಪ್ಲೀಸ್ ವೆಲ್ಕಮ್ ಜೋರಾದ ಚಪ್ಪಾಳೆಯಿಂದ ಕುಸುಮ. मजा 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 सुजा मजा टाकीस मजा टाकीस मजा 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 सुजा शोपीस मजा क्रेजीस ನೋಡಲಿಕ್ಕೆ ಮಜಾ. ಹಾಯ್ ಕುಸುಮ, ಹೇಗಿದ್ರಿ? ಹಾಯ್ ಸರ್, ನಮಸ್ತೆ. ನಮಸ್ತೆ. ನಾನು ಕುಸುಮ ಅಲ್ಲ, ಈಗ ದೊಡ್ಡ ರಾಕ್ ಸ್ಟಾರ್ ಅಂತ ಹೇಳ್ಬೇಕು ನೀವು. ಈಗ ನಾನು ನಿಮ್ಗೊಂದು ಹಾರ್ಟ್ ಡೆಡಿಕೇಟ್ ಮಾಡ್ತಿದ್ದೀನಿ. ಜನ್ಮದಿನಮಿದಂ ಹೇ ಪ್ರಿಯ ಸುಜಾನ್ ಶಂತನೋಸ್ತು ತೇ ಸರ್ವದಾ ಮುದಂ ಪ್ರಾರ್ಥಯಾಮಹೇ ಭವಶತಾಯುಷಿ ಈಶ್ವರ ಸದಾ ತ್ವಾಂಚ ರಕ್ಷತು ಪುಣ್ಯಕರ್ಮಣ ಕೀರ್ತಿಮಾರ್ಜಯ ಜೀವನಂ ತವ ಭವತು ಸಾರ್ಥಕಂ. ಥ್ಯಾಂಕ್ ಯು, ವೆರಿ ನೈಸ್. ಕುಸುಮ ಅವರೇ, ಸರ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಹಾಡು ಹೇಳ್ಬಿಡಿಪ್ಪ ಪ್ಲೀಸ್. ಈಗ ನನ್ಗೆ ನೀವು ಅಣ್ಣ. ಖಂಡಿತ. ನಾನೀಗ ಮನೆಗ್ ಬಂದಿದ್ದೀನಿ, ಮಜಾ ಟಾಕೀಸ್ ಅನ್ನೋ ಮನೆಗ್ ಬಂದಿದ್ದೀನಿ. ಸೊ ಅದಕ್ಕೆ ನಾನು ಹಾಡು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಮಾ, ಪ್ಲೀಸ್.
ನಾನು ನೋಡಿದ ಮೊದಲ ವೀರ, ಬೆರಗು ಮೂಡಿಸು ಜಾದುಗಾರ, ನಕ್ಕು ನಗಿಸುವ ಹಾಸ್ಯಗಾರ ಅಣ್ಣ. ಒಳ್ಳೆ ಕಾಮಿಡಿ ಮಾಡುತ್ತಾರೆ, ಒಳ್ಳೆ ಮಾತನ್ನು ಆಡುತ್ತಾರೆ, ಏನು ಹೇಳಲರೆ ನನ್ನ ಸುಜನ್ನಣ್ಣ. ಕಲರ್ಸ್ ಚಾನಲ್ಲಿನಲ್ಲಿ ನಿಮ್ಮದೇ ದಿಬ್ಬಣ, ನಿಮ್ಮ ಹೋಲುವವರು ಇನ್ನಿಲ್ಲ. ಅಣ್ಣ ಸುಜನ್ನಣ್ಣ, ಅಣ್ಣ ಐ ಲವ್ ಯು ಅಣ್ಣ. ಪ್ರತಿದಿನ ನಗಿಸುವ ದಿನಚರಿ ನಿನ್ನದು, ತಂಗಿಯನ್ನೋ ಮಾತಿನಲ್ಲಿ ನಿನ್ನ ಮಮತೆ ಅಡಗಿದೆ. ನಾನು ಆಡೋ ಮಾತಿನಲ್ಲಿ ನಿನ್ನ ಹೆಸರು ಯಾಕಿಲ್ಲ, ಎಂಥ ಚಂದ ನೀನು ನನ್ನಣ್ಣ. ನಕ್ಕು ನಗಿಸುವ ಜಾದುಗಾರ ಅಣ್ಣ. ನನ್ನ ಮಗಳು ಈ ಥರ ಆದ್ಲು ಅಂತ ನನಗೇನು ಮೊದಲಿಗೆ ಬೇಜಾರಾಯಿತು. ಬಟ್ ಆಮೇಲೆ ನಾನು 1-2 ವರ್ಷ ಮನೆಯೊಳಗೆ ಇದ್ದೆ. ಆಮೇಲೆ ಈ ಥರ ಅಂತ ಮಕ್ಕಳನ್ನ ನನ್ನ ಮನೆಯೊಳಗೆ ಇಟ್ಕೊಂಡ್ರೆ ಗೆಲ್ಲಕ್ಕಾಗಲ್ಲ ಅಂದ್ಬಿಟ್ಟು ನಾನು ಆಮೇಲೆ 2 ವರ್ಷ ಆದಮೇಲೆ ಧೈರ್ಯ ತಗೊಂಡೆ. ನಾನು ಯಾರಿಗೂ ನನ್ನ ಮಗಳು ಎಲ್ಲರ್ಕಿಂತ ಹೆಚ್ಚಿಗೆ ಬೆಳಿಬೇಕು, ಯಾರ ಥರನೂ ಅವಳು ಕಡೆಗೆ ಕಾಣಿಸ್ಬಾರ್ದು ಅಂತ ನಾನು ಅವಳನ್ನ ಇಷ್ಟು ರೀತಿಲಿ ಈ ಮಟ್ಟಕ್ಕೆ ಬೆಳೆಸಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಮ್ಮ ಮಜಾ ಟಾಕೀಸಿನ ಈ ಎಪಿಸೋಡಿನ ಒಂದು ಉದ್ದೇಶ ಇದ್ದಿದ್ದು, ಯಾವುದೇ ಕಾರಣಕ್ಕೂ ಎಬಿಲಿಟೀಸ್ ಎಲ್ಲರ ಹತ್ರನೂ ಇರುತ್ತೆ, ಅದನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಬೇಕಾಗಿರೋದು ಅವರಲ್ಲಿರುವಂತ ಒಂದು ಧೈರ್ಯ, ಸ್ಥೈರ್ಯ ಹಾಗೂ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ತೋರ್ಸೋದಕ್ಕೋಸ್ಕರ ಈ ಒಂದು ಎಪಿಸೋಡ್ ಅನ್ನ ನಾವು ಮಾಡಿದ್ವಿ. ಮಿಸ್ಟರ್ ಲೋಕೇಶ್, ನನಗಂತೂ ಈ ಸಂಚಿಕೆ ಎಷ್ಟು ಸಂತೋಷ ಕೊಟ್ಟಿದೆ ಅಂತಂದ್ರೆ ಮಾತುಗಳಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಯಾಕಂದ್ರೆ 200 ಮತ್ತು 240, 250 ಎಪಿಸೋಡ್ಸು ಸುಜನ್ ಲೋಕೇಶ್ ಅವ್ರು ನಗಿಸಿದ್ದಾರೆ, ನಾವೆಲ್ಲ ನಕ್ಕಿದೀವಿ. ಅದೆಲ್ಲ ಮೀರಿ ಇವತ್ತಿನ ಸಂಚಿಕೆ, ಇವತ್ತು ನೀವು ಹುಟ್ಟುಹಬ್ಬ ಆಚರಿಸ್ಕೊಂತ ಇದ್ದೀರಾ. ಇದಕ್ಕಿಂತ ಒಂದು ಅರ್ಥಪೂರ್ಣವಾಗಿ ಒಂದು ಹುಟ್ಟುಹಬ್ಬ ಆಚರಿಸಕ್ಕಾಗಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮಿಸ್ಟರ್ ಲೋಕೇಶ್. ಇನ್ನು ಹೆಚ್ಚು ಹೇಳಕ್ಕಾಗ್ತಾ ಇಲ್ಲ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಪ್ಯಾರಾಲಿಂಪಿಕ್ಸ್ ಹುಡುಗರು ಮತ್ತು ದೇವರ ಒಂದು ಸ್ಪೆಷಲ್ ಮಕ್ಕಳು, ವಿಶೇಷವಾದ ಮಕ್ಕಳ ಜೊತೆಗೆ ಈ ಒಂದು ಹುಟ್ಟುಹಬ್ಬ ನಮ್ಮ ಲೋಕೇಶ್ ಜೊತೆ ನಾವೆಲ್ಲ ಹಂಚಿಕೊಂಡಿರೋದು ನನಗೆ ಅತ್ಯಂತ ಸಂತೋಷ ಕೊಟ್ಟಿದೆ, ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಆ ಮಕ್ಳುಗಳಿದ್ವಲ್ಲ, ಆ ಒಲಿಂಪಿಕ್ಸ್ ಮತ್ತೆ ಅದು ವಿಶೇಷ ಚೇತನರು ಅವರೆಲ್ಲ ಇದ್ದಲ್ಲ, ಆ ಎಲ್ಲಾ ಮಕ್ಕಳನ್ನು ಒಟ್ಟಿಗೆ ಕರೆಸ್ಬಿಟ್ಟು ಒಟ್ಟಿಗೆ ಕೇಕ್ ಕಟ್ ಮಾಡ್ಬಿಟ್ಟು ಅವಕ್ಕೂ ತಿನ್ನಿಸ್ಬಿಟ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನದೆ? ದಯವಿಟ್ಟು ಬನ್ನಿ, ಎಲ್ಲ ಮಕ್ಕಳು ಬರ್ರಪ್ಪ, ಬರ್ರಿ 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 ಬರ್ರಿ. ಇವರೆಲ್ಲರ ಜೊತೆ ನನ್ನ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದೀನಿ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಒಂದು ಆಪರ್ಚುನಿಟಿ, ಈ ಒಂದು ವೇದಿಕೆನ ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದಕ್ಕೆ. ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್. ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.